ಇಂದು ಸೇವಗ ಎಣ್ಣೆ ಪಾಲಕ ಇಂದು ಸೇವಗ ಒಂದು ಕ್ಷಣದಲ್ಲಿ ಎಲ್ಲ ತಕಮಕ ಶಿವ ಶಿವ ಎಣ್ಣೆ ಕಾಲಕ್ಕಾಗಿಂದು ದೇವಗ ಒಂದು ಕ್ಷಣದಲ್ಲಿ ಎಲ್ಲ ತಕಮಕ ಬಾಯುವಂತ ಮಹಿಮನು ನಿನ್ನಯವನ್ನು ಅಲ್ಲನೋ ಏನಿದೀಗ ಚಾಲವೋ ಏನಿದೀವನ ವಾಸವೋ ಏನ ಮಾಡಿದೆ ನೆಂದುಗೀಗದು ನನಗೆ ತಂದೆಯೋ ಕಸುಪತಿ ಏನಿದೆ ಗ್ರಹಚಾರವೋ ವಿಧಿಯ ಕೈಗೊಂಬೆಯಾದ ಮಾನವನ ವಿಚಿತ್ರ ಬಾಳ್ವೆವು ವಿವರಿಸಲು ಸಾಧ್ಯವಾದ ಆಶಾ ಗೋಪುರಗಳ ಶಿಖರದಲ್ಲಿ ಆನಂದಿಸಬೇಕೆಂದು ಜನಿಸಿದ ನರನು ಪಾಪ ಕ್ಲೇಶಗಳಿಂದ ಆವರಿಸಲ್ಪಟ್ಟ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥಾಶ್ರಮಗಳೆಂಬ ವಿಧಿಯ ನಿಯಮಗಳಿಗೆ ಸಿಲುಕಿ ಜಗತ್ ಸ್ವಪ್ನ ವ್ಯಾಪಾರ ಸಂತೆಯಲ್ಲಿ ಸುಖ ದುಃಖಗಳನ್ನ ಸಂಪಾದಿಸಿಕೊಂಡು ಮರಳುತ್ತಾನೆ ಈ ಮಣ್ಣಿಗೆ. ಪರಮೇಶ್ವರ, ಏನಪ್ಪಾ ನಿನ್ನ ಲೀಲೆ, ಏನಪ್ಪಾ ನಿನ್ನ ಮಹಿಮೆ. ಸ್ವಾಮಿ, ಅಷ್ಟೈಶ್ವರ್ಯ ಭಾಗ್ಯದಿಂದ ದೊರೆಯಾಗಿ ಧರ್ಮ ಪ್ರಭುವಾಗಿ ಸಕಲ ಸಾಮ್ರಾಜ್ಯ ಪದವಿಯನ್ನು ಅನುಭವಿಸುತ್ತಿದ್ದ ನೀವು ಈ ರೀತಿ ಕಂಬನಿಗರಿಯುವುದನ್ನು ನೋಡಿ ನನ್ನ ಹೃದಯವೇ ತಲ್ಲಣಿಸುತ್ತಿರುವುದು ಸ್ವಾಮಿ. ಮುಂದೇನು ಗತಿ, ಮುಂದೇನು ಗತಿ. ಮಾತೆ ಇಲ್ಲದ ಮಗುವಿನಂತೆ ಸಿರಿ ಸವೆದ ಗೃಹದಂತೆ ತೈಲವಿಲ್ಲದ ಜ್ಯೋತಿಯಂತೆ ದೇವರಿಲ್ಲದ ಗುಡಿಯಂತೆ ಎನ್ನ ಬಾಳ ಜೀವಿತವು ಬರಿದಾಯಿತು ಭುವಿಯೊಳು. ಬರಿದಾಯಿತು ಭುವಿಯೊಳು, ಬರಿದಾಯಿತು ಭುವಿಯೊಳು, ಬರಿದಾಯಿತು ಭುವಿಯೊಳು. ಚಂದ್ರ, ನನ್ನ ಪೂರ್ವ ಕರ್ಮದ ಕಥೆಯನ್ನೇಕೆ ಪ್ರತಿಪಾದಿಸುತ್ತಿರುವೆ? ಧನ ಬಲವಿಲ್ಲದವನಿಗೆ ದೈವ ಬಲವಿಲ್ಲ, ದೈವ ಬಲವಿಲ್ಲದವನಿಗೆ ಧರ್ಮ ಬಲವಿಲ್ಲ, ಧರ್ಮ ಬಲವಿಲ್ಲದವನಿಗೆ ಈ ದೇಹದ ಬಲವೂ ಇಲ್ಲ. ನನ್ನ ದುಷ್ಕರ್ಮಕ್ಕಾಗಿ ನೀನು ಕಣ್ಣೀರು ಹಾಕುವುದು ಬೇಡ. ನನ್ನ ಮಾತನ್ನು ಕೇಳು. ಈ ಹೆಳೆಯನಾದ ಲೋಹಿತನನ್ನು ಕರೆದುಕೊಂಡು ನಿನ್ನ ಜನನಿ ಜನಕರಲ್ಲಿಗೆ ಹೋಗು. ಹೋಗು ದೇವಿ, ಹೋಗು. ಸ್ವಾಮಿ, ಇದೇನಿದು? ಎಂದು ದೇಹದ ಅರ್ಧಾಂಗಿನಿಯಲ್ಲವೇ
ಪತಿಯನ್ನಗಳಿದ ಸತಿಯು ಮಹಾಪಾಪಿ ಎಂತಲೂ ಪೈಶಾಚಿಕ ರೂಪಿಣಿ ಎಂತಲೂ ಶಾಸ್ತ್ರ ನಿಯಮಗಳಿಲ್ಲವೇ? ಪತಿಯ ಸಾನ್ನಿಧ್ಯವೇ ಸತಿಗೆ ಮಹಾ ಸ್ವರ್ಗವಲ್ಲವೇ ಸ್ವಾಮಿ? ದೇವಿ, ಅರಮನೆಯ ಸಿರಿ ಸಂಪತ್ತಿನಲ್ಲಿ ನೋವನ್ನೇ ಕಾಣದೆ ವಿಹರಿಸುತ್ತ ಸಂತೋಷದಿಂದಿದ್ದವಳು ಈ ಜಲಸ್ಥಾವರ ಗಿರಿಗಳಿಂದಲೂ ಕ್ರೂರ ಮೃಗಗಳ ಕಾರಸ್ಥಾನದಿಂದಲೂ ಚಳಿ ಮಳೆಯ ಭೀಕರತೆಯಿಂದಲೂ ಕಲ್ಲು ಮುಳ್ಳುಗಳ ಆವರಿಸಿರುವ ಈ ಕಾಡಿನಲ್ಲಿ ಹೇಗೆ ವಾಸ ಮಾಡಬಲ್ಲೆ ದೇವಿ? ನನ್ನ ಮಾತು ಕೇಳು. ಎಳೆಯನಾದ ಲೋಹಿತನ ಜೊತೆಯಲ್ಲಿ ನಿನ್ನ ಜನನೇ ಜನಕರಲ್ಲಿಗೆ ಹೊರಟು ಹೋಗು. ಇಲ್ಲ, ನಾ ಬಿಡೆನು ನಿಮ್ಮ ಪಾದವನು ನಿರಾಕರಿಸಿ ಎನ್ನದೂಡದಿರಿ. ನಾ ಬಿಡೆನು ನಿಮ್ಮ ಪಾದವನು ನಿರಾಕರಿಸಿ ಎನ್ನದೂಡದಿರಿ. ನಾ ಬಿಡೆನು ನಿಮ್ಮ ಪಾದವನು. ಓ ಸಖಿಯೇ, ನಿನಗೆ ನ್ಯಾಯವೇ? ಪತಿಯ ಸಾನ್ನಿಧ್ಯದಲ್ಲಿ ಪ್ರಾಣ ಹೋದರೆ ಮುತ್ತೈದೆ ತನದಿಂದ ಸ್ವರ್ಗ ಪ್ರಾಪ್ತಿಯಾಗುವುದಲ್ಲವೇ? ಸುಖ ಒಂದೇ ಸತಿಯ ಧರ್ಮವಾಗಿದ್ದರೆ ಮಹಾಸತಿಗಳಾದ ಅನಸೂಯ ಅರಂಧತಿಯರು
ಪತಿಯೊಡನೆ ಅರಣ್ಯವಾಸವನ್ನು ಮಾಡಲಿಲ್ಲವೇ? ಪತಿಯ ಕಷ್ಟ ಕಾರ್ಪಣ್ಯದಲ್ಲಿ ಭಾಗಿಯಾಗಲಿಲ್ಲವೇ? ನಿಮ್ಮನ್ನ ನಗಲುವುದಕ್ಕಿಂತ ಪ್ರಾಣ ಹತ್ಯೆ ನನಗುಳಿದಿರುವ ಸ್ವಾಮಿ. ದುಃಖಿಸಬೇಡ, ಶಿವನೇ ಇಚ್ಛೆ ಇದ್ದಂತಾಗಲಿ. ನಡೆ ಹೋಗೋಣ. ಬಾ ಕಂದ. ನಕ್ಷತ್ರೇಶ್ವರ, ನಕ್ಷತ್ರೇಶ್ವರ, ಕೀಳ್ತಾ ಇದೆ, ಬಾಯಿಗೆ ಒಣಗ್ತಾ ಇದೆ ಕಣಯ್ಯ. ನಿನ್ ಕೇಳೋರು ಸಾಲ, ನಿನ್ ಕೇಳೋರು ಯಾರು ಗತಿ ಇಲ್ಲ. ನಿನ್ ತೊಂದ್ರೆ ನನ್ನ ತೊಂದ್ರೆ ನಿನಗೆ ತಪ್ಪು ಆಯ್ತು ಕಣಯ್ಯ. ಅಯ್ಯೋ ಗುರುರಾಜನ್, ನಿನ್ ಕೆಲಸದ ಮೇಲೆ ಅಂತ ಬಂದು ಒಂದ್ ತೊಟ್ಟು ನೀರು ಕುಡಿಯಕ್ಕಿಲ್ಲ ಸಾಯ್ತಾ ಇದೆಯಲ್ಲ ಗುರುರಾಜನ್. ಅಯ್ಯೋ ಪರಮೇಶ್ವರ, ನನ್ನ ಸಾವಿಗೆ ನಿನಗೆ ಗುರುದಕ್ಷಿಣೆ ಆಗುತ್ತೆ ಅಂತ ಕಾಣಿಸುತ್ತೆ ಗುರುರಾಜನ್. ನನ್ನ ಸಾಲ ಇವೇ ನಿಮ್ ಗುರುದಕ್ಷಿಣೆ ಆಗುತ್ತೆ ಅಂತ ಕಾಣಿಸುತ್ತೆ. ಅಮ್ಮಮ್ಮಮ್ಮ, ಅಯ್ಯೋ ದೇವರೇ, ಎಲ್ಲ ಮರುಭೂಮಿ ಅಂತ ತರ ಕಾಣಿಸ್ತಾ ಇದೆಯಲ್ಲ, ನೀರಿರುವ ಜಾಗವೇ ಕಾಣಿಸ್ತಾ ಇಲ್ವಲ್ಲ. ನಾನೇನ್ ಮಾಡ್ಲಿ? ಹರಿಶ್ಚಂದ್ರ, ನೀನು ಏನ್ ಹೇಳ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀರು ಸಿಕ್ಕಿದ್ರು ನನಗೆ ನೀರು ತಂದು ಕೊಡಲ್ಲ ಕಣಯ್ಯ. ಅಯ್ಯಯ್ಯೋ, ನಾನ್ ಸತ್ತೋದ್ರೆ ನಿನ್ ಸಾಲ ಕೆಲವರು ಯಾರು ಗತಿ ಇಲ್ಲ ಅಂತಲ್ವೇ ನೀನು ಯುಕ್ತಿ. ನಕ್ಷತ್ರೇಶ್ವರ, ನೀವು ಸಂಕಟದಿಂದ ಏನೇನೋ ಮಾತಾಡ್ತಾ ಇದ್ದೀರಾ. ದೇವಿ, ಗುರು ಸೇವೆ ಮಾಡ್ತಾ ಇದ್ದೀವಿ. ನಾನೆಲ್ಲಾದ್ರೂ ಹೋಗಿ ನೀರು ತಗೊಂಡ್ಬಂದ್ಬಿಡ್ತೀನಿ. ನಕ್ಷತ್ರೇಶ್ವರ, ನೀವು ಧೈರ್ಯವಾಗಿರಿ, ನಾನು ಈಗ ನೀರು ತಗೊಂಡ್ಬರ್ತೀನಿ. ಬಾ ದೇವಿ. ಅಮ್ಮ, ಏನ್ ಕಂದ? ನನಗೂ ತುಂಬಾ ಬಾಯಾರಿಕೆ. ಸ್ವಲ್ಪ ಸೇರಿಸಿಕೊ ಮಗನೇ. ನಿಮ್ಮ ತಂದೆಯವರು ನೀರು ತರಲು ಹೋಗಿದ್ದಾರೆ, ಸ್ವಲ್ಪ ಸೇರಿಸಿಕೊ. ಅಮ್ಮ ಚಂದ್ರಮತಿ ದೇವಿ, ಬಾಮ್ಮ ಇಲ್ಲಿ. ನಾನು ಹೇಗಿದ್ರು ಸಾಯ್ತಾ ಇದ್ದೀನಿ.
ಸಾಯೋದ್ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯ್ಬೇಕು ಅಂತ ಇದ್ದೀನಿ. ಅಮ್ಮ, ಇನ್ನೊಬ್ರು ಕಷ್ಟನ ಕಣ್ಣಿಂದ ನೋಡಲಾರದವರು. ನಿಮಗೆ ಯಾವ ಕಷ್ಟವೂ ಬರದಂತೆ ನಾವು ನೋಡಿಕೊಳ್ಳುತ್ತೇವೆ. ಅಯ್ಯಯ್ಯೋ ಚಿಂತಿಸಬೇಡಿ. ಅಯ್ಯಯ್ಯೋ, ನನ್ನ ವಿಷಯ ಅಲ್ಲಮ್ಮ, ನಾನು ಹೇಗಿದ್ರು ಸತ್ತು ಹೋಗ್ತೀನಿ. ಆದರೆ ಆ ಕಡೆ ತಿರುಗಿ ನೋಡು, ಅಂದ್ರೆ ನಿನ್ನ ಮಗ ಈ ರಾಜ್ಯಭೋಗಗಳನ್ನು ಅನುಭವಿಸಬೇಕಾದ ನಿನ್ನ ಕುಮಾರ, ಅವನು ಈ ಕಾಡಿನಲ್ಲಿ ಕಷ್ಟಪಡಬೇಕಾದನ್ನ ನಾನು ಕಣ್ಣಿಂದ ನೋಡಲಾರನಮ್ಮ, ನೋಡಿ ಸಹಿಸ್ತಾರೆ. ಆದರೆ ಅವನ ತಾಯಿಯಾದ ನೀನು ಯೋಚನೆ ಮಾಡಬೇಕೋ ಮಾಡಬೇಡವೋ ಹೇಳು. ಬಂದಿದ್ದನ್ನೆಲ್ಲ ಅನುಭವಿಸಬೇಕೇ ವಿನಃ ಬೇರೆ ಚಿಂತಿಸಲು ನಾವು ಯಾರು? ಎಲ್ಲದಕ್ಕೂ ಆ ಪರಮೇಶ್ವರನಿದ್ದಾನೆ. ಇದ್ದಾನೆ ಅಂದ್ರೆ ಇದ್ದಾನೆ, ಅವನಿಗೆ ಮಾಡ್ತಾ ಇರೋದು ಏನು ಕಾಣಿಸ್ತಾ ಇಲ್ಲ. ಅಲ್ಲಮ್ಮ, ನಮ್ಮ ಗುರುಗಳ ಋಣ ತೀರಿಸಬೇಕಾದನು ನಿನ್ನ ಗಂಡ ತಾನೆ. ನಿನಗೆ ಯಾಕಮ್ಮ ನಿನ್ನ ಮಗನಿಗೂ ನಿನಗೂ ಈ ವ್ಯವಸ್ಥೆ? ನಕ್ಷತ್ರೇಶ್ವರ, ಬಂತಮ್ಮ ಪತಿರೊತ್ತಿಗೆ ಕೋಪ. ಅಲ್ಲಮ್ಮ, ಕುರುಡಿಯಾಗಿ ಗಂಡನ ಅಂಟ್ಕೊಂಡು ಕಷ್ಟಪಡೋದಲ್ಲಮ್ಮ ಪತಿರಥ ಧರ್ಮ. ಯಾವುದೇ ತಪ್ಪು ಮಾಡದ ನಿಮ್ಮಿಬ್ಬರನ್ನು ಇಂಥ ಪಾಪಕ್ಕೆ ಗುರಿಯಾಗದೆ ಇದ್ದಂಗೆ ನಿನ್ನ ಪತಿನ ಅಂಟ್ಕೊಳ್ಳೋದಾಗಿ ನೋಡ್ಕೊಳ್ಳೋದೆ ಪತಿರಥ ಧರ್ಮ. ನಕ್ಷತ್ರೇಶ್ವರ, ಅರ್ಥವಿಲ್ಲದೆ ಮಾತನಾಡುತ್ತಿರುವಿರಿ. ಮೊದಲೇ ಬಾಯಾರಿಕೆಯಿಂದ ಬಳಲುತ್ತಿರುವ ನಿಮಗೆ ಈ ಆಯಾಸ ಬೇಕೆ? ಅಯ್ಯೋ, ಹೊಟ್ಟೆವರಿ ಅಬ್ಬಬ್ಬಬ್ಬಾ, ಹೋಗಮ್ಮ ಹೋಗು. ನಾರು ಬೇರು ಈಚು ಪಾಚು ಕಾಯಿ ಕೊಸು ಏನಾದ್ರು ತಂದು ಬಡ್ಸಮ್ಮ. ಅಬ್ಬಬ್ಬಬ್ಬಾ, ಸಾಕಾಗಿ ನೋಡ್ಕೊತಾ ಇರಪ್ಪ. ಮಗು ಲೈತಾಸ್ಯ, ಏನು ಮಾಡ್ತಾ ಇದೀಯಪ್ಪ? ತೋಕೊಡಿಸುತ್ತಿದ್ದೇನೆ ಗುರುಗಳೇ. ಜಲ ಮೂರ್ಖ, ತೂಕುಡಿಸ್ತಾ ಇದ್ದೀನಿ ಅಂತೆ 100ಕ್ಕೆ 100 ಸತ್ಯನೇ ಹೇಳ್ತಾ ಇದೆಯಲ್ಲ ನೀನು. ಆ ಸತ್ಯವಂತನ ಎಷ್ಟೇ ಆದರೂ ಆ ಸತ್ಯವಂತನ ಮಗನಲ್ಲಿವೆ ನೀನು. ಮಗು ಲೈತಾಸ್ಯ, ಬಾಪ ಈ ಕಡೆ ಬಾರೋ, ಬಾರ್. ನನ್ನ ಮುದ್ದು, ನನ್ನ ಬಂಗಾರ, ನನ್ನ ಚಿನ್ನ, ಇಷ್ಟೊಂದು ಕಂಗಿಟ್ಟೋಗಿದ್ಯಾ ನನ್ನ ಮುತ್ತು, ನನ್ನ ರತ್ನ. ಮಗು ಲಲಿತಾಸ್ಯ, ನಾನು ಹೇಳ್ದಂಗೆ ಕೇಳ್ತೀಯಾ? ಹೇಳಿ ಗುರುಗಳೇ. ನೀನು ನನ್ನ ಜೊತೆಲಿ ಅಯೋಧ್ಯೆ ಬಂದ್ಬಿಡು. ಅಲ್ಲಿ ನಿನಗೆ ನಮ್ಮ ಗುರುಗಳು ಅರ್ಧ ರಾಜ್ಯ ಕೊಟ್ಬಿಡ್ತಾರೆ. ಆಗ ನಿನ್ನ ನುಡಿಕೊಂಡು ನಿನ್ನ ತಂದೆ ತಾಯಿಗಳು ಬಂದ್ಬಿಡ್ತಾರೆ ಕಣಯ್ಯ. ಆಗ ನಿನ್ನ ಕಷ್ಟೆಲ್ಲ ಪರಿಹಾರ ಆಗ್ಬಿಡುತ್ತೆ. ನಾನು ಸರ್ವಶಾಸ್ತ್ರ ಓದಿರೋ ಕಣಯ್ಯ, ಉಪದೇಶ ಮಾಡ್ತಾ ಇದ್ದೀನಿ. ಹೇಗಿದೆಯಾ ನನ್ನ ಉಪದೇಶ? ಗುರುಗಳೇ, ನಿಮ್ಮ ಉಪಾಯ ತುಂಬಾ ಅಪಾಯ. ಈ ಪಾಠನ ಯಾರ ಹತ್ರ ಕಲ್ತ್ರಿ? ಎಲ್ಲ ಮೂರ್ಖ, ಗುರುನಿಂದನೇ ಮಾಡ್ತಾ ಇದೆಯೇನೋ? ಒತ್ತ ಕಾಲು ನಿಮ್ಮಮ್ಮ ಹೇಳು ಹೋಗಿದ್ದಾಳೆ. ಒತ್ತು ಮುಖ ಯಾಕೆ ಈಗ ನೋಡ್ತಾ ಇದೆಯಾ? ಒತ್ತು ಕಾಲು. ಒತ್ತು ಅಮ್ಮಮ್ಮಮ್ಮ. ನಕ್ಷತ್ರೇಶ್ವರ, ತಗೊಳ್ಳಿ ನೀರು. ಹಣ್ಣುಗಳು. ನಡೀರಿ 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 ನಡೀರಿ. ಇನ್ನೊಂದು ವಿಶ್ವಾಮಿತ್ರ ಬಂದು ಬಿದ್ದಿತ್ತು. ಇನ್ನೊಂದು ವಿಶ್ವಾಮಿತ್ರ? ಅದೇನು ಸ್ವಾಮಿ? ಅಯ್ಯಯ್ಯೋ, ನಿನಗೆ ಅಷ್ಟು ಅರ್ಥ ಆಗ್ಲಿಲ್ವಯ್ಯ? ಅಲ್ವಯ್ಯ, ನಿನಗೆ ಕುಡಿಯಕ್ಕೆ ತಿನ್ನಕ್ಕಿಲ್ದೆ ಕುಡಿಯಕ್ಕಿಲ್ದೆ ಬೇದಿಯಲ್ಲಿ ಬಿಸಿಲು ಬೇಗೆಯಿಂದ ಅಲೆ ಹೋಗು ಮಾಡೋದು ಯಾವುದು? ಆ ಮಿತ್ರ.
ಇನ್ನೊಂದು ವಿಶ್ವಾಮಿತ್ರ ಗಂಟು ಬಿದ್ದಿತ್ತು. ನಡೀರಿ ನಡೀರಿ, ಬೇಗ ಹೋಗೋಣ. ಮಗು ಲೋಹಿತಾಶ್ವ, ನಡೆಯಲಾರ್ದ ನಿನ್ನನ್ನ ನಾನು ಎತ್ಕೋತೀನಿ ಬಾಕಂದ. ಈ ಹಾಳಾದ ಕಾಲು, ಸುಡುಗಾಡ್ ಕಾಲು ಯಾಕಪ್ಪ ಬಂತು? ಅಯ್ಯೋ, ನಡೆಯಕ್ಕಾಗ್ತಾ ಇಲ್ವೇ? ಚಂದ್ರೇಶ್ವರ, ನಡೆಯಕ್ಕಾಗಲ್ಲ ಕಣಯ್ಯ, ಕಾಲು ನೋವುತ್ತೆ ಕಣಯ್ಯ. ಅಯ್ಯೋ, ಬನ್ನಿ, ನಾನು ನಿಮ್ಮನ್ನ ಎತ್ಕೋತೀನಿ. ಬನ್ನಿ. ನೀನು ಎತ್ಕೊಳ್ತೀಯ? ಅಯ್ಯೋ ಅಯ್ಯೋ, ನೀ ಆತ್ಮ ಕಣಯ್ಯ, ನಿನ್ನ ಭುಜದ ಮೇಲ ನಾನು ಹೆಗಲ ಮೇಲೆ ನಿಮ್ಮನ್ನು ಕೂರಿಸ್ಕೊತೀನಿ. ಬನ್ನಿ. ಅಲ್ಲಿ ನಡೆಯ, ಅಲ್ಲಿ ನಡೆಯ. ಅಲ್ಲಿ ಗೋಲ್ವಾಗ ವಿಶ್ವಾಮಿತ್ರ ಬರ್ತಾ ಇದೆ ಕಣಯ್ಯ. ಏನದು? ಅದೇನು ಸ್ವಾಮಿ? ಅಯ್ಯೋ ಅಯ್ಯೋ, ಉರಿ, ಬೆಂಕಿ, ಹೊಗೆ, ಉರಿ ಸುತ್ತು ಬರ್ತಾ ಇದೆ ಕಣಯ್ಯ. ನನ್ನ ನಿಲ್ಲಿಸ್ಬಿಡಯ್ಯ. ಬೆಂಕಿ. ಅಯ್ಯಯ್ಯೋ, ಇದು ಸಾಧಾರಣವಾದ ಬೆಂಕಿ ಅಲ್ಲ, ಪ್ರಳಯ ರುದ್ರನ ಪ್ರತಿಸೃಷ್ಟಿಯಾಗಿ ಕಾಣ್ತಾ ಇದೆಯಲ್ಲ. ಅಯ್ಯೋ ಮಹಾರಾಜ, ಕಷ್ಟ ಕಷ್ಟ ಕಷ್ಟ. ನಿನ್ನ ವರ್ಣನೆಯಿಂದ ನನಗಿನ್ನು ಭಯ ಹೆಚ್ಚಾಗ್ತಾ ಇದೆ ಕಣಯ್ಯ. ಇದಕ್ಕೇನಾದ್ರೂ ಉಪಾಯ ನೋಡಯ್ಯ, ಉಪಾಯ ನೋಡು. ಭಯಂಕರವಾದ ಬೆಂಕಿ. ಉಪಾಯವೇ ಉಪಾಯವೇ, ನನ್ನ ಹತ್ತಿರವಿದೆ ಉಪಾಯ. ಮಹಾರಾಜ ಹೇಳಿದೆಯಾ ಮಹಾರಾಜ? ಅಪರ ಬ್ರಹ್ಮ ವಿಶ್ವಾಮಿತ್ರನ ಶಿಷ್ಯನ ಹತ್ರ ಸಾಕ್ಷಾತ್ ಅಗ್ನಿದೇವನೇ ಮಾತಾಡ್ತಾನೆ ಕಣಯ್ಯ. ಅಗ್ನಿದೇವ, ಇದಕ್ಕೆ ಏನು ಉಪಾಯ? ನಿಮ್ಮ ನಿಜವಾದ ಹೆಸರುಗಳನ್ನು ನಿಮ್ಮ ಹೆಸರಲ್ಲವೆಂದು ಹೇಳುತ್ತಾ ನನ್ನಲ್ಲಿ ಪ್ರವೇಶ ಮಾಡಿದರೆ ಸಾಕು, ಯಾವ ಅಪಾಯವೂ ಇಲ್ಲದೆ ನನ್ನ ಜ್ವಾಲಾ ಚಕ್ರವನ್ನು ದಾಟಿ ಹೋಗಬಹುದು. ಇಷ್ಟೇ ತಾನೇ? ತಕ್ಷಣ ಹೇಳ್ಬಿಡ್ತೀನಿ, ನಾನು ಅಪರ ಬ್ರಹ್ಮ ವಿಶ್ವಾಮಿತ್ರನ ಶಿಷ್ಯನೇ ಅಲ್ಲ, ಶಿಷ್ಯನೇ ಅಲ್ಲ. ನೋಡ್ದ್ಯಾ ನೋಡ್ದ್ಯಾ, ಅಗ್ನಿದೇವ ಸಾಕ್ಷಾತ್ ಸತ್ಯವನ್ನ ಸುಡ್ತಾನೇ ಇಲ್ಲ. ಇನ್ಯಾಕ್ತಾರ ನೀವು ಅಷ್ಟೇ, ಬೇಗ ನಮ್ಮ ಹೆಸರು ನಮ್ದಲ್ಲ ಅಂತ ಹೇಳ್ಬಿಡಿ, ಬೇಗ ಹೊರಟೋಗ್ಬಿಡ್ಬೋದು. ನಕ್ಷತ್ರೇಶ್ವರ, ಅದು ಅಷ್ಟು ಸುಲಭವಾದ ಮಾತಲ್ಲ. ಯಾಕೆ? ಪ್ರಾಣ ಹೋಗೋ ಸಮಯದಲ್ಲಿ ನಮ್ಮ ಹೆಸರು ನಮ್ದಲ್ಲ ಅನ್ನೋ ತಪ್ಪೇನು? ತಾಯಿ ಹೊಟ್ಟೆಯಿಂದ ಬರುವಾಗ ನಾವು ಹೆಸರಿಟ್ಕೊಂಡೇ ಬಂದ್ವ, ಹೆಸರಿಗೆ ಯಾಕಿಷ್ಟು ಬಡ್ದಾಡ್ತಿ ಮಹಾರಾಜ? ನಮ್ಮ ಹೆಸರು ನಮ್ಮೆಲ್ಲ ಅಂತ ಹೇಳ್ಬಿಡು, ಹೊರಟೋಗ್ಬಿಡ್ಬೋದು. ನಕ್ಷತ್ರೇಶ್ವರ, ನಕ್ಷತ್ರೇಶ್ವರ, ಆ ಸತ್ಯ ದೋಷಕ್ಕೆ ಒಳಗಾಗುವುದಕ್ಕಿಂತ ಅಗ್ನಿಗೆ ಆಹುತಿ ಆಗುವುದೇ ಮೇಲು. ದೇವಿ, ಮುನಿಯ ಋಣವನ್ನು ತೀರಿಸುವುದಕ್ಕೆ ಮುಂಚೆ ಬೆಂಕಿಯಲ್ಲಿ ಆಹುತಿ ಆಗಬೇಕೆ? ಸ್ವಾಮಿ, ಸತ್ಯ ರಕ್ಷೆಗೆ ದೀಕ್ಷೆ ವಹಿಸಿರುವ ನಿಮಗೆ ಈ ಅಗ್ನಿದೇವನು ವಿರೋಧಿಸಬಲ್ಲನೆ? ಅಗ್ನಿದೇವ, ಶ್ರೀಮನ್ಮಹಾದಿವ್ಯ ತೇಜೋ ವಿರಾಜಿ ಜಗಜ್ಜಾಲ ರಕ್ಷಾ ಜಗತ್ ರಕ್ಷಕ ರಕ್ಷಿಸು ಕ್ಷಯುಂ ಯೋಗಿ ಸಾಕ್ಷಾದುಪಾದೇಕ್ಷಾ ಲೋಕದ್ವಯಾದ್ವಾರ ಧೂಮ್ರಧ್ವಜಾ ಬಂಧುರಾ ಭವ್ಯ ಜ್ವಾಲಾಧರಾ ಸಾರಥಿ ಮಂಗಳ ಸತ್ಯ ಚೈತನ್ಯ ನೀನೆ ದಯಾಮೂರ್ತನೆ ಕಾಯು ದಂಡನೆ ದಾತವೇ ದಂಡನೆ ದೇವಾ ಏಕೀಗ ನಿನಗೆ ಮಹಾರೂಪ ಕೋಪಾರ್ವಟ ಮಾಲಿಕಾದಿ ಸ್ವಯಂ ಶಾಂತಿ ಶಾಂತಿಯಂ ತಾಳ್ವುದೋ ಸಂತರಂ ಕಾವುದೋ ಅಗ್ನಿದೇವ ನಮಸ್ತೆ ನಮಸ್ತೆ ನಮಃ. ದೇವಿ, ಕಂದ, ನಕ್ಷತ್ರೇಶ್ವರ, ಬೆಂಕಿ ಹಾರಿ ಹೋಯಿತು. ಅದೋ ನೋಡಿ, ಕಾಶಿನಗರದ ವಿಶ್ವನಾಥನ ದೇವಾಲಯ ದೂರದಲ್ಲೇ ಕಾಣುತ್ತಿರುವುದು. ಬನ್ನಿ, ಆ ವಿಶ್ವನಾಥ ನಮ್ಮನ್ನೆಲ್ಲ ಕಾಪಾಡ್ತಾನೆ. ಬನ್ನಿ.
ಜಗಂಬಟ್ಟ, ಲೋ ಜಗಂಬಟ್ಟ, ಬೇಗ ಬಾರೋ. ಗುರುಗಳೇ 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 ಗುರುಗಳೇ, ಹಾಕೋ ಶಾಲು ಹಾಕೋ. ನನ್ನ ಮುತ್ತು ಶಿಷ್ಯ ಅಲ್ವಾ ಗುರುಗಳೇ? ಲೇ ಗುಂಡಂಬಟ್ಟ, ಲೇ ಗುಂಡಂಬಟ್ಟ, ಗುರುಗಳೇ ಬೇಗ ಬಾರೋ. ಲೇ ಗುಂಡಂಬಟ್ಟ, ಕೊಡೋ ಕೋಲ. ಜಗಂಬಟ್ಟ, ಗುರುಗಳೇ ಈ ನನ್ನ ಉಂಗುರ ಚೆನ್ನಾಗಿದೆ ಏನೋ? ನಿಮ್ಮಾಗೆ ನನ್ನಾಗೆ ನಿಮ್ಮಾಗೆ ಹ. ಪಳ 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 ಅಂತ ಐತೆ ಗುರುಗಳೇ. ಲೇ ಗುಂಡಬಟ್ಟ, ಈ ನನ್ನ ಶಾಲು ಚೆನ್ನಾಗಿದೆ ಏನೋ? ನಿಮ್ಮ ಹಾಗೆ ಜಿಗಿ 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 ಅಂತ ಇದೆ. ಆಹಾಹಾ, ಲೇ ಗುಂಡಂಬಟ್ಟ, ಲೋ ಜಗಂಬಟ್ಟ, ಯಾಗಿದೆಯೇನ್ರೋ ಈ ನನ್ನ ವೇಷ? ಈ ಪೇಟ, ಆಹಾ, ಕೈಯಲ್ಲಿ ದಂಡ, ನೋಡೋಕೆ ಸುಖವಾದ ಆಚಾರ್ಯರಾಗೇ ಇದ್ದೀರಿ. ಹಾ, ಈ ಆಚಾರ್ಯ ಕಾಲ ಕೌಶಿಕ ಹೀಗೆ ಶಿಷ್ಯರ ಜೊತೆಲಿ ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ರೆ ನನ್ನ ನೋಡಿದ ಈ ಜನಗಳು ಗಡಗಡ 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 ಅಂತ ನಡಕ್ಬೇಡ್ವೇನ್ರು? ಊರ್ನವ್ರ ಮಾತಾಗಿರ್ಲಿ, ಹಾ, ನಮ್ಮ ಅಮ್ಮನವರು ನಿಮ್ ಧರ್ಮಪತ್ನಿ ಕಾಳಿ ಕಂಠಮ್ಮನವ್ರ ಏನಾದ್ರು ನೋಡ್ಬಿಟ್ರೆ ನಾನು ಏನ್ ಹೇಳಿ ಏನಂದೆ ನೀನು? ನನ್ನ ಹೆಂಡತಿ ನೋಡ್ಬಿಟ್ರಿ ನಾನು ಹೆಂಡತಿಗೆ ಎದುರ್ಕೊಳ್ಳೋ ಗಂಡ ಅಂತ ತಿಳ್ಕೊಂಡ್ಬಿಟ್ಟೇನೋ ನೀನು ನನ್ನನ್ನ? ಎದುರ್ಕೊಳ್ಳೋದಿಲ್ಲ, ನೋಡ್ಬಿಟ್ರೆ ಗಡಗಡ 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 ಅಂತ ನಡ್ತೀರ. ಏ, ಬಾಯಿ ಮುಚ್ಕೊಂಡು ಸುಮ್ ನಿಂತ್ಕೊಳ್ಳೋ. ಲೋ ಬಂಡ್ರೋ, ಇಲ್ಲಿ ನೋಡ್ರೋ, ಹೆಂಡತಿ ಮುಂದೆ ಹಾಗೆಲ್ಲ ದೊಡ್ಡಸ್ಕಿರ ತೋರ್ಸ್ಕೊಬಾರ್ದು ಕೊಡ್ರು. ಆದ್ರೂ ಒಂದು ಮಾತು ಹೇಳ್ತೀನಿ, ಕೇಳ್ರೋ. ಹೇಳಿ. ಕಳೆದ ಕಾಲದಲ್ಲೂ ನಡೆಯುವ ಕಾಲದಲ್ಲೂ ಬರುವ ಕಾಲದಳು ಕಳೆದ ಕಾಲದಲ್ಲೂ ನಡೆಯುವ ಕಾಲದಲ್ಲೂ ಬರುವ ಕಾಲದಳು ಕಾಲ ಕೌಶಿಕನ ಮುಂದೆ ತಲೆ ಎತ್ತುವಂತವನು ಯಾರೋ ಅವರ್ಯಾರೋ. ಕಾಲ ಕೌಶಿಕನ ಮುಂದೆ ತಲೆ ಎತ್ತುವರ್ಯಾರೋ. ಕಾಲ ಕೌಶಿಕನ ಮುಂದೆ ತಲೆ ಎತ್ತುವಂತವನು ಯಾರೋ ಅವರ್ಯಾರೋ. ಲೋ ಖಂಡಿಸಿ ಓದೋದಿ ನನಗೆಲ್ಲೋ ಪಂಡಿತರಿನ್ನು ಹುಟ್ಟಿಲ್ಲೋ. ನಿಜಾಣ ಅಪದ್ಧ ಎನಿಸಿ ಅಪದ್ದಾನ ನಿಜ ಅಂತೆನಿಸಿ ತಿಮ್ಮಿಯ ಬೊಮ್ಮಿಯ ಮಾಡಿ ಬೊಮ್ಮಿಯ ತಿಮ್ಮಿಯ ಮಾಡು ಚಾತುರ್ಯದಲ್ಲಿ ಕೌಶಿಕನ ಮುಂದೆ ತಲೆಯ